ವಿಷ್ಣುವಿನ ರಾಮಾವತಾರಕ್ಕೆ ಸಹಾಯ ಮಾಡಲು ವಾನರ ರೂಪದಲ್ಲಿ ಜನಿಸಿದನು. ವಾಯುದೇವನ ಆಶೀರ್ವಾದದಿಂದ ಜನಿಸಿದ ಹನುಮಂತ ಶಿವನ 11ನೇ ಅವತಾರವಾಗಿದ್ದು ಕೇಸರಿ ಮತ್ತು ಅಂಜನಾ ದೇವಿಯ ಪುತ್ರ. ಮುಂದೆ ಶ್ರೀರಾಮಚಂದ್ರನ ಪರಮ ಭಕ್ತನಾದ. ಅಂಜನಾ ದೇವಿಯು ಶಿವನನ್ನು ಕುರಿತು ತಪಸ್ಸು ಮಾಡಿ ಮಗುವನ್ನು ಪಡೆದದರಿಂದ ಆಂಜನೇಯ ಎನಿಸಿಕೊಂಡನು. ಬಾಲ್ಯದಲ್ಲಿ ತುಂಬಾ ತುಂಟನಾಗಿದ್ದ ಆಂಜನೇಯ ಒಮ್ಮೆ ಸ್ನೇಹಿತರೊಂದಿಗೆ ಹೊರಗಡೆ ಆಟವಾಡುವಾಗ ಆಕಾಶದಲ್ಲಿ ಹೊಳೆಯುವ ಸೂರ್ಯನನ್ನು ಕಂಡು ಇದು ರುಚಿಯಾದ ಹಣ್ಣೆಂದು ತಪ್ಪಾಗಿ ಭಾವಿಸಿ ಸೂರ್ಯನನ್ನೇ ನುಂಗಲು ಆಕಾಶದತ್ತ ಹಾರುತ್ತಾನೆ. ಈ ವಿಷಯ ತಿಳಿದ ಕೂಡಲೇ ದೇವತೆಗಳೆಲ್ಲರೂ ಗಾಬರಿಗೊಂಡು ದೇವೇಂದ್ರನ ಬಳಿ ಹೋಗಿ ವಿಷಯವನ್ನು ತಿಳಿಸುತ್ತಾರೆ. ಮುಂದೆ ಆಗಬಹುದಾದಂತ ಅನಾಹುತವನ್ನ ತಡೆಯಲು ದೇವೇಂದ್ರ ಮುಂದಾಗುತ್ತಾನೆ. ಸೂರ್ಯನನ್ನೇ ನುಂಗಲು ಮುಂದಾದ ಆಂಜನೇಯನನ್ನು ತಡೆಯಲು ಬೇರೆ ದಾರಿ ಕಾಣದೆ ದೇವೇಂದ್ರನು ತನ್ನ ಬಳಿ ಇದ್ದಂತ ವಜ್ರಾಯುಧದಿಂದ ಹಲ್ಲೆ ಮಾಡುತ್ತಾನೆ. ಇದರ ಪರಿಣಾಮ ಆಂಜನೇಯ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾನೆ. ಇದರಿಂದ ಕೋಪಗೊಂಡ ವಾಯುದೇವ ಭೂಮಿಯ ಮೇಲಿನ ಗಾಳಿಯನ್ನ ತಡೆದನು. ನಂತರ ಎಲ್ಲಾ ದೇವತೆಗಳು ಬಂದು ಹಲವಾರು ವರಗಳನ್ನು ನೀಡಿ ಆಂಜನೇಯನನ್ನು ಬದುಕಿಸಿದರು. ಇಂದ್ರ ಹೊಡೆದ ಪರಿಣಾಮ ಅವನ ದವಡೆ ಊದಿಕೊಂಡಿತು. ಅಂದಿನಿಂದ ಆಂಜನೇಯ ಹನುಮಂತನಾದನು. ರಾಮನೇ ಉಸಿರಾಗಿದ್ದ ಹನುಮಂತನು ಸೀತೆಯನ್ನು ಹುಡುಕಲು ಸಮುದ್ರವನ್ನು ಲಂಘಿಸಿದನು. ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹಾರಿದ ಹನುಮಂತ ರಾವಣನ ಅಶೋಕವನದಲ್ಲಿ ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ಆಕೆಗೆ ನೀಡಿ ಸೀತೆಗೆ ಧೈರ್ಯ ತುಂಬಿದ. ನಂತರ ರಾವಣನ ಸುಂದರವಾದ ಅಶೋಕವನವನ್ನು ನಾಶ ಮಾಡಿ ಲಂಕೆಯನ್ನು ದಹಿಸಿದ. ರಾಮನಿಗೆ ಸೀತೆಯ ಸುದ್ದಿ ನೀಡಿ ರಾಮ ಸೀತೆಯರ ಪುನರ್ಮಿಲನಕ್ಕೆ ಕಾರಣವಾದ. ಲಕ್ಷ್ಮಣನು ಯುದ್ಧದಲ್ಲಿ ಮೂರ್ಛೆ ಹೋದಾಗ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಅವನ ಪ್ರಾಣ ಉಳಿಸಿದನು. ತನ್ನ ಬಾಲದಿಂದ ಲಂಕೆಯನ್ನು ಸುಟ್ಟ ವೀರ ಹನುಮಂತ ಎಂದು ಹೆಸರಾದನು. ರಾವಣನ ಬಂದಿಖಾನೆಯಲ್ಲಿ ಇದ್ದ ಶನಿದೇವರನ್ನು ಮುಕ್ತಿಗೊಳಿಸಿದ್ದರಿಂದ ಹನುಮಂತನ ಭಕ್ತರಿಗೆ ಶನಿ ತೊಂದರೆ ಇರುವುದಿಲ್ಲವೆಂದು ಶನಿದೇವರು ವರ ನೀಡಿದರು. ಮುಂದೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಕುಳಿತು ಯುದ್ಧದಲ್ಲಿ ಪರೋಕ್ಷವಾಗಿ ಪಾಂಡವರಿಗೆ ಸಹಕರಿಸಿದನು. ಹನುಮಂತನು ರಾಮಾಯಣ ಮತ್ತು ಮಹಾಭಾರತ ಎರಡರಲ್ಲೂ ಪ್ರಮುಖ ಪಾತ್ರ ವಹಿಸಿ ತನ್ನ ಭಕ್ತರಿಗೆ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದ್ದಾನೆ. ನಿಮಗೆ ಈ ಕತೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಎಂದು ಬರೆಯಿರಿ. ಮತ್ತು ಇನ್ನಷ್ಟು ಭಕ್ತಿ ಕಥೆಗಳಿಗಾಗಿ ನಿಶ್ಚಿತ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ.